ರಾಣಿ ಅಬ್ಬಕ್ಕ ಚೌಟ 16ನೇ ಶತಮಾನದಲ್ಲಿ ಕರ್ನಾಟಕದ ಪಶ್ಚಿಮ ಕರಾವಳಿಯಲ್ಲಿ ಇರುವ ಉಳ್ಳಾಲ ರಾಜ್ಯವನ್ನು ಶೌರ್ಯ ಪರಾಕ್ರಮಗಳಿಂದ ಆಳಿದ ಧೀಮಂತ ರಾಣಿ. ಅವಳು ಭಾರತದ ಕರಾವಳಿಯಲ್ಲಿ, ಅದರಲ್ಲೂ ನಿರ್ದಿಷ್ಟವಾಗಿ ಕರ್ನಾಟಕದ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಪೋರ್ಚುಗೀಸರ ವಿರುದ್ಧ ಸರಿಸುಮಾರು 3.5 ದಶಕಗಳ ದೀರ್ಘಕಾಲ ಹಣಾಹಣಿಯಾಗಿ ಹೋರಾಡಿದ ಅಪ್ರತಿಮ ಮಹಿಳೆ. ನಿಜವಾಗಿ ಇವಳು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮೊದಲ ಹೋರಾಟಗಾರ್ತಿ. ಅವಳ ಹೋರಾಟದ ಕೆಚ್ಚು ಅದಮ್ಯ ದೇಶಭಕ್ತಿ, ಯುದ್ಧ ಕೌಶಲ್ಯ, ಸಂಘಟನಾ ಚತುರತೆ ಇವುಗಳೆಲ್ಲವೂ ಇತಿಹಾಸದ ಪುಟಗಳಲ್ಲಿ ಸರಿಯಾಗಿ ದಾಖಲಾಗದೇ ಇರುವುದು ಕನ್ನಡಿಗರ ದೌರ್ಭಾಗ್ಯವೇ ಸರಿ. ಒಂದು ವೇಳೆ ಇವೆಲ್ಲವೂ ನೈಜವಾಗಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದ್ದರೆ ಭಾರತದ ವೀರ ನಾರಿಯರ ಪಟ್ಟಿಯಲ್ಲಿ ರಾಣಿ ಅಬ್ಬಕ್ಕಳ ಹೆಸರು ಅಗ್ರ ಪಂಕ್ತಿಯಲ್ಲಿ ಇರುತ್ತಿತ್ತು. 1498ರಲ್ಲಿ ವಾಸ್ಕೋಡಗಾಮ ಕೇರಳದ ಕ್ಯಾಲಿಕಟ್ಗೆ ಬಂದು ತಲುಪುವುದರೊಂದಿಗೆ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ಮೊದಲ ಯುರೋಪಿಯನ್ ಎಂದೆನಿಸಿಕೊಂಡ. ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಪೋರ್ಚುಗೀಸರು 5 ವರ್ಷದ ನಂತರ ಕೊಚ್ಚಿನ್ನಲ್ಲಿ ತಮ್ಮ ಮೊದಲ ಕೋಟೆಯನ್ನು ನಿರ್ಮಿಸಿದರು. ಬಲಿಷ್ಠರಾಗುತ್ತಾ ಬಂದು ಅವರು ಕರಾವಳಿ ಬಂದರುಗಳನ್ನು ನಿಯಂತ್ರಿಸಲು ಆರಂಭಿಸಿದರು. 1510ರಲ್ಲಿ ಗೋವಾವನ್ನು ವಶಪಡಿಸಿಕೊಂಡ ಬಳಿಕ ಅವರ ದೃಷ್ಟಿ ಪಶ್ಚಿಮ ಕರಾವಳಿಯ ಇತರ ಬಂದರುಗಳ ಕಡೆ ಹರಿಯಿತು. ಮಂಗಳೂರು ನಗರದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಉಳ್ಳಾಲವು ಅರೇಬಿಯನ್ ಸಮುದ್ರದ ತೀರದಲ್ಲಿದ್ದ ಒಂದು ಪ್ರಮುಖ ವ್ಯಾಪಾರ ಕೇಂದ್ರ. ಆಯಕಟ್ಟಿನ ಜಾಗದಲ್ಲಿದ್ದ ಅದು ಮಸಾಲಾ ಪದಾರ್ಥಗಳು ಮತ್ತು ಜವಳಿ ರಫ್ತಿಗೆ ಒಂದು ಪ್ರಮುಖ ಬಂದರಾಗಿತ್ತು. ಇಲ್ಲಿ ಅರಬ್ ವ್ಯಾಪಾರಿಗಳೊಂದಿಗೆ ವ್ಯಾಪಾರ ನಡೆಯುತ್ತಿತ್ತು. ಈ ಕಾರಣದಿಂದ ಪೋರ್ಚುಗೀಸರು ಉಳ್ಳಾಲವನ್ನು ತಮ್ಮ ನಿಯಂತ್ರಣಕ್ಕೆ ದಕ್ಕಿಸಿಕೊಳ್ಳುವ ಹುನ್ನಾರ ಮಾಡುತ್ತಿದ್ದರು. ಜೈನ ಮತದವಳಾದ ಅಬ್ಬಕ್ಕ ತುಳುನಾಡಿನ ಮಾತೃಪ್ರಧಾನವಾದ ಚೌಟ ವಂಶಕ್ಕೆ ಸೇರಿದವಳು. ಆದ್ದರಿಂದಲೇ ಸೋದರ ಮಾವ ತಿರುಮಲರಾಯರು ಅಬ್ಬಕ್ಕಳನ್ನು ಉಳ್ಳಾಲದ ರಾಣಿಯನ್ನಾಗಿ ನೇಮಿಸಿದರು. ಅವಳಿಗೆ ಕತ್ತಿಕಾಳಗ, ಕುದುರೆ ಸವಾರಿ, ಆಡಳಿತ, ಸೇನಾ ಸಂಘಟನೆ ಮತ್ತು ಯುದ್ಧ ತಂತ್ರಗಳಲ್ಲಿ ಅಮೋಘವಾದ ತರಬೇತಿ ನೀಡಲಾಗಿತ್ತು. ಆರಂಭದಿಂದಲೂ ಉಳ್ಳಾಲವನ್ನು ಕಬಳಿಸಲು ಹೊಂಚು ಹಾಕುತ್ತಿದ್ದ ಪೋರ್ಚುಗೀಸರು ಉಳ್ಳಾಲ ರಾಜ್ಯವು ತಮ್ಮ ಅಧಿಪತ್ಯವನ್ನು ಒಪ್ಪಿಕೊಂಡು ತಮಗೆ ಕಪ್ಪ ಕಾಣಿಕೆ ಕೊಡಬೇಕೆಂತಲೂ ಮತ್ತು ವ್ಯಾಪಾರ ನಿಯಂತ್ರಣದ ಹಕ್ಕನ್ನು ತಮಗೆ ನೀಡಬೇಕೆಂತಲೂ ಒತ್ತಡ ಹೇರಿದರು. ಸ್ವಾಭಿಮಾನಿಯೂ ದೇಶಭಕ್ತಳೂ ಆದ ರಾಣಿ ಅಬ್ಬಕ್ಕ ಈ ಬೇಡಿಕೆಯನ್ನು ಸಾರಾಸಗಟಾಗಿ ತಿರಸ್ಕರಿಸಿದಳು. ಈ ನಿರಾಕರಣೆಯೇ ಪೋರ್ಚುಗೀಸರು ಮತ್ತು ಉಳ್ಳಾಲದ ನಡುವೆ ವೈರತ್ವಕ್ಕೆ ನಾಂದಿಯಾಯಿತು, ಯುದ್ಧಗಳಿಗೆ ಕಾರಣವಾಯಿತು. ಈ ಹಿಂದೆ 4 ಯುದ್ಧಗಳಲ್ಲಿ ರಾಣಿ ಅಬ್ಬಕ್ಕಳ ಮುಂದೆ ಸೋತು ಹೋದ ಪೋರ್ಚುಗೀಸರು 1568ರಲ್ಲಿ ಜನರಲ್ ಜೋವೋ ಫಿಕ್ಸೋಟ್ ಮತ್ತು ವೈಸ್ರಾಯ್ ಆಂಟೋನಿಯೋ ನುರೋನೋ ನೇತೃತ್ವದಲ್ಲಿ ದೊಡ್ಡ ಸೈನ್ಯದೊಂದಿಗೆ ಉಳ್ಳಾಲದ ಮೇಲೆ ದಾಳಿ ಮಾಡಿದರು. ಯುದ್ಧದಲ್ಲಿ ಅವರ ಕೈ ಮೇಲಾಗಿ ಉಳ್ಳಾಲ ಅವರ ಕೈವಶವಾಯಿತು. ವಿಜಯ ಗರ್ವದಿಂದ ಪೋರ್ಚುಗೀಸರು ಬೀಗಿ ಹೋದರು. ಅಬ್ಬಕ್ಕ ತಪ್ಪಿಸಿಕೊಂಡು ಓಡಿ ಹೋಗಿ ಒಂದು ಮಸೀದಿಯಲ್ಲಿ ಆಶ್ರಯ ಪಡೆದಳು. ಆದರೆ ಅದೇ ರಾತ್ರಿ ಅವಳು ಕಾಳಸರ್ಪದಂತೆ ಬುಸುಕುಟ್ಟುತ್ತಾ ತನ್ನ ಕೇವಲ 200 ಯೋಧರೊಂದಿಗೆ ಪೋರ್ಚುಗೀಸರ ಮೇಲೆ ಪ್ರತಿದಾಳಿ ನಡೆಸಿದಳು. ಈ ದಾಳಿಯಲ್ಲಿ ಪೋರ್ಚುಗೀಸ್ ಸೇನಾಪತಿ ಜನರಲ್ ಫಿಕ್ಸೋಟ್ ಹತನಾದನು. 70 ಸೈನಿಕರನ್ನು ಬಂಧಿಸಲಾಯಿತು. ಉಳಿದ ಸೇನೆ ಎದ್ದು ಬಿದ್ದು ಓಡಿಹೋಯಿತು. ನೇರವಾಗಿ ರಾಣಿ ಅಬ್ಬಕ್ಕಳನ್ನು ಗೆಲ್ಲಲಾರದ ಪೋರ್ಚುಗೀಸರು ಕುತಂತ್ರಕ್ಕೆ ಮೊರೆ ಹೋದರು. ರಾಣಿ ಅಬ್ಬಕ್ಕಳ ಪರಿತ್ಯಕ್ತ ಪತಿ ಬಂಗರಸನನ್ನು ತಮ್ಮೆಡೆಗೆ ಸೆಳೆದುಕೊಂಡರು. 1569ರಲ್ಲಿ ಮತ್ತೆ ಅಗಾಧವಾದ ಸೈನ್ಯದೊಂದಿಗೆ ಉಳ್ಳಾಲವನ್ನು ಮುತ್ತಿದರು. ಉಗ್ರವಾದ ಹೋರಾಟ ನಡೆಯಿತು. ಆದರೆ ಒಳಗಿನ ದ್ರೋಹದ ಕಾರಣ ಅಬ್ಬಕ್ಕ ಬಂಧಿತಳಾದಳು. ಆ ಸಿಂಹಿಣಿ ಕಾರಾಗೃಹದಲ್ಲಿಯೇ ಮರಣ ಹೊಂದಿದಳು. 1525ರಿಂದ 1570ರವರೆಗೆ ಪೋರ್ಚುಗೀಸರು 5 ಬಾರಿ ಉಳ್ಳಾಲದ ಮೇಲೆ ದಾಳಿ ಮಾಡಿದರು. ಅವರು ದೇವಾಲಯಗಳನ್ನು ನಾಶಪಡಿಸಿದರು, ನಗರಗಳಿಗೆ ಬೆಂಕಿ ಇಟ್ಟರು, ಮಕ್ಕಳು, ವೃದ್ಧರು, ಮಹಿಳೆಯರೆನ್ನದೇ ಹಿಂಸಾಚಾರ ನಡೆಸಿದರು. ಆದರೆ ರಾಣಿ ಅಬ್ಬಕ್ಕ ತನ್ನ ವೀರ ಯೋಧರೊಂದಿಗೆ ಪ್ರತಿ ಬಾರಿಯೂ ಪೋರ್ಚುಗೀಸರನ್ನು ದಿಟ್ಟವಾಗಿ ಎದುರಿಸಿದಳು ಮತ್ತೆ ಅವರು ಹಿಂದೆ ಸರಿಯುವ ಹಾಗೆ ಮಾಡಿದಳು. 1555ರಲ್ಲಿ ಪೋರ್ಚುಗೀಸರು
ಅಡ್ಮಿರಲ್ ಡಾಮ್ ಅಲ್ವೇರೋ ಡ ಸಿಲ್ವೆರಾ ನೇತೃತ್ವದಲ್ಲಿ ಉಳ್ಳಾಲದ ಮೇಲೆ ದಾಳಿ ನಡೆಸಿದರು. ಈ ದಾಳಿಯನ್ನು ಕೆಚ್ಚೆದೆಯಿಂದ ಎದುರಿಸಿದ ರಾಣಿ ಅಬ್ಬಕ್ಕಳ ಸೇನೆ ಅವರನ್ನು ಹಿಮ್ಮೆಟ್ಟುವಂತೆ ಮಾಡಿತು. 1558 ಮತ್ತು 1567ರಲ್ಲಿ ಮತ್ತೆ ಪೋರ್ಚುಗೀಸರು ಉಳ್ಳಾಲದ ಮೇಲೆ ದಾಳಿ ನಡೆಸಿದರು. ಆದರೆ ರಾಣಿ ಅಬ್ಬಕ್ಕಳ ಶೌರ್ಯ ಸಾಹಸದ ಮುಂದೆ ಅವರು ಹೆದರಿ ಪಲಾಯನ ಮಾಡಬೇಕಾಯಿತು. ರಾಣಿ ಅಬ್ಬಕ್ಕ ಗುಪ್ತ ಯುದ್ಧ ತಂತ್ರಗಳನ್ನು ಬಲ್ಲವಳಾಗಿದ್ದಳು. ಕೆಚ್ಚೆದೆಯ ವೀರ ಶೂರರಿಂದೊಡಗೂಡಿದ ಒಂದು ಪ್ರಬಲ ನೌಕಾಪಡೆಯನ್ನು ಅವಳು ಕಟ್ಟಿದಳು. ರಾತ್ರಿಯ ಕಗ್ಗತ್ತಲಿನಲ್ಲಿ ಶತ್ರು ಸೈನ್ಯದ ಮೇಲೆ ದಾಳಿ ಮಾಡಬಲ್ಲ ನೈಪುಣ್ಯ ಅವಳ ನೌಕಾಪಡೆಗಿತ್ತು. ಅಲ್ಲಿ ನುರಿತ ಸಾಹಸಿಗಳಾದ ಹಿಂದೂ ಮತ್ತು ಮುಸಲ್ಮಾನ ಯೋಧರಿದ್ದರು. ಅಗ್ನಿಬಾಣಗಳನ್ನು ಪ್ರಯೋಗಿಸುವ ಚಾಕಚಕ್ಯತೆ ಅವರಿಗಿತ್ತು. ಸ್ಥಳೀಯ ಮೀನುಗಾರರು ಮತ್ತು ವ್ಯಾಪಾರಿಗಳೂ ಕೂಡ ಅವಳ ಸೇನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ರಾಜತಾಂತ್ರಿಕ ಚಾಣಾಕ್ಷಳಾದ ಅಬ್ಬಕ್ಕ ಪೋರ್ಚುಗೀಸರ ಶತ್ರುಗಳಾದ ಅರಬ್ ವ್ಯಾಪಾರಿಗಳೊಂದಿಗೆ ಮತ್ತು ಕ್ಯಾಲಿಕಟ್ನ ಜಮೋರಿಯನ್ನೊಂದಿಗೆ ಅಹಮದ್ ನಗರದ ಬಿಜಾಪುರ್ ಸುಲ್ತಾನರೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದಳು. ಇದು ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸುವಲ್ಲಿ ಆಕೆಗೆ ಸಹಕಾರಿಯಾಗಿತ್ತು. ಅಬ್ಬಕ್ಕ ಬಂಧಿತಳಾದಳು. ಆ ಸಿಂಹಿಣಿ ಕಾರಾಗೃಹದಲ್ಲಿಯೇ ಮರಣ ಹೊಂದಿದಳು. ವೀರವನಿತೆ ರಾಣಿ ಅಬ್ಬಕ್ಕ ಇಂದು ಬದುಕಿಲ್ಲದಿದ್ದರೂ ಅವಳ ಸ್ವಾಭಿಮಾನ, ಕೆಚ್ಚು, ಹೋರಾಟ, ಪ್ರಜಾವಾತ್ಸಲ್ಯ, ಸಂಘಟನಾ ಚತುರತೆ, ಯುದ್ಧ ಚಾತುರ್ಯ, ಯಶೋಗಾಥೆ ಇವೆಲ್ಲವೂ ಜನಪದ ಸಾಹಿತ್ಯ, ತುಳು ಪಾಡ್ದನಗಳು ಮತ್ತು ಯಕ್ಷಗಾನಗಳ ಮೂಲಕ ಉಳಿದು ಬಂದಿವೆ. ಇತಿಹಾಸದ ಅವಕೃಪೆಗೆ ತುತ್ತಾದ ಅವಳ ಜೀವನಗಾಥೆ ನಿಧಾನವಾಗಿ ತೆರೆದುಕೊಳ್ಳುತ್ತಿದೆ. 2003ರಲ್ಲಿ ಭಾರತ ಸರ್ಕಾರ ಅವಳ ಗೌರವಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ. 2015ರಲ್ಲಿ ಭಾರತೀಯ ನೌಕಾಪಡೆ ತನ್ನೊಂದು ಕಾವಲು ಪಡೆಯ ಹಡಗಿಗೆ ಅಬ್ಬಕ್ಕಳ ಹೆಸರನ್ನು ಇಟ್ಟಿದೆ. ಉಳ್ಳಾಲ ಮತ್ತು ಬೆಂಗಳೂರಿನಲ್ಲಿ ಅವಳ ಕಂಚಿನ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ. ಉಳ್ಳಾಲದಲ್ಲಿ ವೀರರಾಣಿ ಅಬ್ಬಕ್ಕ ಉತ್ಸವ ಆಚರಣೆ ಇದೀಗ ಪ್ರತಿ ವರ್ಷವೂ ನಡೆಯುತ್ತಿದೆ. ರಾಜ್ಯ ರಾಜಧಾನಿಯ ಕ್ವೀನ್ಸ್ ರಸ್ತೆ ರಾಣಿ ಅಬ್ಬಕ್ಕ ದೇವಿ ರಸ್ತೆ ಎಂದು ಮರುನಾಮಕರಣ ಮಾಡುವಂತೆಯೂ ಬಜ್ಪೆ ವಿಮಾನ ನಿಲ್ದಾಣಕ್ಕೆ ಅವಳ ಹೆಸರನ್ನು ಇಡುವಂತೆಯೂ ಆಗ್ರಹ ನಡೆದಿದೆ. ಕನ್ನಡದ ವೀರರಾಣಿ ಅಬ್ಬಕ್ಕ ಪಶ್ಚಿಮ ಕರಾವಳಿಯ ಇತಿಹಾಸದಲ್ಲಿ ಪೋರ್ಚುಗೀಸರ ವಿರುದ್ಧ ಹಲವು ದಶಕಗಳ ಕಾಲ ಸ್ವಾತಂತ್ರ್ಯ ಸಂಗ್ರಾಮವನ್ನು ನಡೆಸಿ ಬಲಿದಾನಗೈದ ಮೊದಲ ಸ್ವಾತಂತ್ರ್ಯ ಸೇನಾನಿ ಎಂಬುದನ್ನು ಕನ್ನಡಿಗರಾದ ನಾವು ಎತ್ತಿ ಹೇಳಬೇಕಾಗಿದೆ.